ಬಹುಶಃ ಹೋಮ್ ಸೆಕ್ರೆಟರಿ ಅಂತ ಹೇಳಿದ್ರು ತಪ್ಪಾಗಲಾರದು ಅಂತಹ ಶರೀಫ್ ಅವರು ಬಂದಿದ್ದಾನೆ. ಅವರು ಮಾತನಾಡಿದ್ದಾರೆ, ಪ್ರಾಣೇಶ್ ಮಾತನಾಡಿದ್ದಾರೆ, ಭಾಳಷ್ಟು ಜನ ಮಾತನಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದೀವಿ. ನಾಗಾಭರಣ ಅವರು ಮಾತನಾಡಬೇಕು, ಉಪೇಂದ್ರ ಅವರು ಮಾತಾಡಬೇಕು, ಅಭಿ ಮಾತನಾಡಬೇಕು, ಆ ಕಡೆ ಸಚ್ಚಿ ಶರವಣ ಅವರು ಮಾತನಾಡಬೇಕು, ಈಗ ತಾನೇ ಸಮೃದ್ಧಿ ಮಾತನಾಡಿದರೆ, ಶಂಕರಪ್ಪ ಮಾತನಾಡಬೇಕು, ನಮ್ಮ ರಾಮಮೂರ್ತಿಯವರು ಶ್ರೇಷ್ಠ ಪೊಲೀಸ್ ಆಫೀಸರ್ ಆಗಿ ಈಗ ಶಿಕ್ಷಣ ತಜ್ಞರಾಗಿ ಅವರ ಮಾತುಗಳನ್ನು ಆನಂತರ ನೀವೆಲ್ಲರೂ ಕೂಡ ಕೇಳಿದ್ರಿ. ಪ್ರಾರಂಭದಲ್ಲಿ ನಮ್ಮ ದೊಡ್ಡಗರುಗಳು ಹೇಳ್ತಾ ಇದ್ರು, ಇವಾಗ ನಾಟಿ ಪುಟ್ಟರಾಜು, ನೀನು ಪುಟ್ಟರಾಜು ಅಲ್ಲಪ್ಪ ದೊಡ್ಡರಾಜು ಅಂತ CS ಪುಟ್ಟರಾಜು ಅವ್ರಿಗೆ ಹೇಳ್ತಾ ಇದ್ರು. ಪುಟ್ಟರಾಜು ಅವ್ರ ಮಾತುಗಳನ್ನ ಕೇಳಿದ್ರಿ. ಅಮೆರಿಕ ದೇಶವನ್ನು ಪ್ರತಿನಿಧಿಸಿ ಬಂದಿರತಕ್ಕಂಥ ಬೆನ್ ಚಿಕ್ಕಸ್ವಾಮಿ ಅವರು ಶ್ರೀಮಠದ ಸದ್ಭಕ್ತರಾಗಿ ಆಗಮಿಸಿದರೆ ಸಚಿ ಬಂದಿದ್ದಾನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ ಶ್ರೀಮಠದವರ ಮಾತುಗಳನ್ನ ಕೇಳಿದ್ರಿ. ಅಷ್ಟೇ ಮುಖ್ಯವಾಗಿ ವೇದಿಕೆ ಕೆಳಗಡೆ ಬಹಳ ಮಂದಿ ಕೊಡ್ತಿದ್ರಿ. ನಿಮ್ಮೆಲ್ಲರೂ ಕೂಡ ನೆನಪು ಮಾಡಿಕೊಂಡು, ಸಮಯ ಬಹಳ ಆಗಿದೆ, ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹೋಗಬೇಕಾಗಿರೋದ್ರಿಂದ ಕೆಂಪೇಗೌಡರ ವಿಚಾರಗಳನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ. ಸೂಚ್ಯವಾಗಿ ನಮ್ಮ ರವಿ ಹೇಳಿದರು, 5-6 ಸಾವಿರ ವರ್ಷಗಳ ಹಿಂದೆ ಒಂದು ಮಾತನ್ನು ನಮ್ಮ ದೇಶದಲ್ಲಿ ಹೇಳ್ತಾ ಇದ್ವಿ, ಅಯಂ ನಿಜ ಪರೋವೇತ್ತಿ ಗಣನ ಲಘುಚೇತಸ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ. ಇವತ್ತು ನಾವು ಮಾತನಾಡ್ತಾ ಇದ್ದೇವೆ, ಗ್ಲೋಬಲೈಸೇಷನ್ ಬಗ್ಗೆ ಮಾತನಾಡ್ತಿದ್ದೇವೆ.